ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಮಧುಚಂದ್ರನ ಮಗಾಗಿ ಬಂದ ಪ್ರಿಯ ನೀನು ನಗುವಾಗ ನೂರು ಜ್ಯೋತಿ ಬೆಳಕಿಲ್ಲಿ ಸ್ವಲ್ಪ ಕರುಣೆ ಇರಲಿ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಅರ್ಥ ಆಯ್ತು ಅನ್ಸುತ್ತೆ. ಪ್ರದೀಪ ಇವನು ಹಗಲಲ್ಲಿ ಉತ್ತಮನು, ರಾತ್ರಿಯಲ್ಲಿ ಮನ್ಮಥನು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಈ ದಿವಸ ಇದೇ ಕೆಲಸ. ರೇಟ್ ಎಷ್ಟು? ਪਹਿਲੀ ਗੱਲ ਕਿ ਕਿਸੇ ਨਾਲ ਮੇਲ ਜੋੜ ਨਹੀਂ ਮੇਰਾ, ਬੜੇ ਕਾਰਨ ਡੂੰਘਿਆ ਤਾਂ ਹੀ ਟਕਿਆ ಅಯ್ಯೋ ನಾನ್ ಸತ್ತೋಯ್ತೀನಿ ಕಣಣ್ಣ. ನೋಡ್ದೆ ಬರೀ ಇಂಥದೆಯ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಅರ್ಥ ಆಯ್ತು ಅನ್ಸುತ್ತೆ. ಪ್ರಪಂಚ ತಲೆಕೆಳಗಾರು ಸರಿ, ಇವತ್ ರಾತ್ರಿ ಅವಳು ನಂಗೆ ಬೇಕು. 10,000 ರೂಪಾಯಿ ಸಾಲ ಮಾಡ್ರೆ ಅವಳ ಮುಖದ ಮೇಲೆ ಬಿಸಾಕ್ತೀನಿ. ಅಣ್ಣ ಬಂದ ಏನೋ ಅದು ಚಿಕ್ಕ ಹುಡುಗ. ನೋ ಕಾಮೆಂಟ್ಸ್. ಇಲ್ಲ. ಈ ನನ್ನ ಮಕ್ಕಳು ಅಣ್ಣ ಅನ್ನ ತಿಂತಾರ ಏಳ್ ತಿಂತಾರಣ್ಣ. ಈ ನನ್ನ ಮಕ್ಕಳು ಮರ್ಚಿಟ್ಟು Once more! ವಾವ್! ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಸುಂದರಿ ಅಯ್ಯೋ ನಾನ್ ಸತ್ತೋಯ್ತೀನಿ ಕಣಣ್ಣ. ಇಲ್ಲಿ ಅವ್ರ ನೋವಿಗೆ ಅವರೇ ಲಿರಿಕ್ ರೈಟರು. ಬರ್ಕೊಳ್ಳಿ ಮುಚ್ಕೊಂಡು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಅಯ್ಯೋ ಈ ನರ್ಕ ನೋಡಕ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ನೋ ಕಾಮೆಂಟ್ಸ್. ಇಲ್ಲ. ಒಂದ್ ಸ್ವಲ್ಪ ಕರುಣೆ ಇರಲಿ. ಅಯ್ಯೋ ಈ ನರ್ಕ ನೋಡಕ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಇವನ್ ಮಕ್ಕ ನೋಡ್ರಿ ಏನ. ಈ ನನ್ನ ಮಕ್ಕಳು ಅಣ್ಣ ಅನ್ನ ತಿಂತಾರ ಏಳ್ ತಿಂತಾರಣ್ಣ. ಈ ನನ್ನ ಮಕ್ಕಳು
ಅರ್ಥ ಆಯ್ತು ಒಮ್ಮೆ ತಿರುವಿ ಆ ತೊಡೆಯ ಮೇಲೆ ಇಟ್ಟು ಮೂಡು ಬಂತು ಇಬ್ಬರಲ್ಲೂ ಮುತ್ತು ಕೊಡುವೆಯ ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಪ್ರಪಂಚ ತಲೆಕೆಳಗಾರು ಸರಿ, ಇವತ್ತು ರಾತ್ರಿ ಅವಳು ನಂಗೆ ಬೇಕು. 10,000 ರೂಪಾಯಿ ಸಾಲ ಮಾಡ್ರೆ ಅವಳ ಮುಖದ ಮೇಲೆ ಬಿಸಾಕ್ತೀನಿ. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಸ್ವಲ್ಪ ಕರುಣೆ ಇರ್ಲಿ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಸ್ವಲ್ಪ ಕರುಣೆ ಇರ್ಲಿ. Once more! Once more! Once more! ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು ಬೆಂಡೆತ್ತು ಬಿಡ್ತೀನಿ, ಇಡೀ ಇಕ್ಕೊಂಡು ನನ್ನ ಬಿಡಲ್ಲ. ನನ್ನ ಕೋಪ ನಿಂಗೆ ಗೊತ್ತಿಲ್ಲ, ಏನೇನೋ ಇದೆ, ಇಷ್ಟು ಸಾಕು. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಏನ್ ಕಿತ್ತಾಕೋಕೆ ಪಬ್ಲಿಕ್ ನಲ್ಲಿ ಗನ್ನೆತ್ತಿದೆ. ಅರ್ಥ ಆಯ್ತು ಅನ್ಸುತ್ತೆ. ಆರಕ್ಕೆ ಒಂದ್ಸಾರಿ, ಎಲ್ಲಕ್ಕೆ ಒಂದ್ಸಾರಿ, 10 ಗಂಟೆಗೆ ಮುಂಚೆ ಒಂದ್ಸಾರಿ ಹೋಗ್ಬಿಡ್ತಾರೆ. ಬೇಡ ಕಣೋ, ಬಂತು ಬಂತು ಎದ್ದು ಟಾಯ್ಲೆಟ್ಗೆ ಹೋಗು. ಮಲಗಿದ್ರೆ ಒಂದ್ಸಾರಿ, ಎದ್ದಿದ್ರೆ ಒಂದ್ಸಾರಿ, ಏನು ತೋಚದೆ ಕುಂತಿದ್ರೆ ಒಂದ್ಸಾರಿ, ಯಾವಾಗ್ಲೂ ಚಿಂತನೆ ಇರುತ್ತೆ ಕಣ. ಬೆಳ್ಳುಗೆಲ್ಲದಿದ್ರೆ ಒಂದ್ಸಾರಿ ಸ್ವಲ್ಪ ಕರುಣೆ ಇರ್ಲಿ. ಅರ್ಥ ಆಯ್ತು ಅನ್ಸುತ್ತೆ. ಬತ್ತವಲ್ಲ ಫೀಲಿಂಗ್ಸು ಬಂದು ಬಂದು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕು.